ಹಾಳೆನ ಮಡಚಿ ಚೂಪ್ ಮಾಡಿ ಅದನ್ನ ಲೇಖನಿಯಾಗಿ ಶುರು ಮಾಡ್ತಾನೆ ಬರೆಯೋಕ್ಕೆ. ಆದರೆ ಇದನ್ನು ಇನ್ನೂ ಇಂಪ್ರೂವೈಸ್ ಆಗುತ್ತೆ, ರಿಫೈನ್ ಆಗುತ್ತೆ. ಯಾವ ರೀತಿ ಅಂದರೆ, ಒಬ್ಬ ಇನ್ಶೂರೆನ್ಸ್ ಸೇಲ್ಸ್ ಮ್ಯಾನ್ ಅವನ ಪ್ರಾಸ್ಪೆಕ್ಟಿವ್ ಕ್ಲೈಂಟ್ಸ್ ಹತ್ರ ಹೋದಾಗ ಅವ್ರದ್ದು ಸಿಗ್ನೇಚರ್ ತಗೋಬೇಕು, ಇದೆಲ್ಲ ಮಾಡಬೇಕು. ಅವನೇನು ಮಾಡ್ತಾ ಇರ್ತಾನೆ, ಒಂದು ಇಂಕ್ ಬಾಟ್ಲು, ಇನ್ನೊಂದು ಪೆನ್ನು, ಇದೆರಡೂ ಹಿಡ್ಕೊಂಡು ಹೋಗ್ತಾನೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಸುಮಾರು ಸಲ ಕ್ಯಾರಿ ಮಾಡುವಾಗ ಬಟ್ಟೆ ಮೇಲೆ ಇಂಕ್ ಬಿದ್ದು ಹಾಳಾಗೋದು ಇದೆಲ್ಲ ಆಗುತ್ತೆ. ಓಕೆ, ಸರಿ. ಈ ಸಮಯದಲ್ಲಿ ಅವನೇ ಒಂದು ಇನ್ವೆಂಟ್ ಮಾಡ್ತಾನೆ, ಪೆನ್ ಇನ್ವೆಂಟ್ ಮಾಡ್ತಾನೆ, ಐರನ್ ಪೆನ್. ಅದನ್ನು ರಿಫೈನ್ ಮಾಡ್ತಾನೆ, ಪುನಃ ಮಾಡಿಬಿಟ್ಟು ಫೌಂಟೈನ್ ಪೆನ್, ಅಂದರೆ ಇಂಕ್ ಹಾಕಿ ಬರೆಯುವಂಥ ಪೆನ್ನು. ಅದೇ ಈಗ ಅವನ ಹೆಸರು ವಾಟರ್ ಮ್ಯಾನ್ ಅಂದ್ಬಿಟ್ಟು. ಇವನಿಗೆ ನೆಸೆಸಿಟಿಗಾಗಿ ಇವನು ಪೆನ್ನನ್ನು ಇನ್ವೆಂಟ್ ಮಾಡ್ತಾನೆ, ವಾಟರ್ ಮ್ಯಾನ್. ಓಕೆ, ಈಗ ವೇರಿಯಸ್ ಟೈಪ್ಸ್ ಆಫ್ ಪೆನ್ಸ್ ಬಂದ್ಬಿಟ್ಟಿದೆ, ನಾವು ಅದನ್ನು ಬಳಸ್ತೀವಿ. ಓಕೆ, ನೆಕ್ಸ್ಟು ಇಂಕು. ಈಗ ಪೆನ್ನು ಆಯಿತು, ಇಂಕ್ ಯಾರು ಕೊಟ್ಟರು? ಇಂಕ್ ಮೊದಲು ಮ್ಯಾನುಫ್ಯಾಕ್ಚರ್ ಆಗ್ತಾ ಇರಲಿಲ್ಲ, ಅದು ನಮಗೆ ನೇಚರ್ ಕೊಡ್ತಾ ಇತ್ತು. ನೇಚರ್ ಯಾವ ರೀತಿ ಅಂದರೆ, ಈ ಸಮುದ್ರದಲ್ಲಿ ಮೀನು, ಕಟಲ್ ಫಿಶ್ ಅಂತಾರೆ. ಆ ಕಟಲ್ ಫಿಶ್ಶು ಒಂದು ಸೀಕ್ರೆಟ್ ಗ್ಲ್ಯಾಂಡ್ಸಲ್ಲಿ ಒಂದು ಲಿಕ್ವಿಡ್ನ ಶೇಖರಣೆ ಮಾಡ್ಕೋತಾ ಇತ್ತು. ಆ ಲಿಕ್ವಿಡ್ನ ಏನು ಮಾಡ್ತಾಯಿದ್ರು ಅಂದರೆ, ಅದು ಗಾಬರಿ ಆದಾಗ, ಯಾರು ಇನ್ವೇಡ್ ಮಾಡಿದಾಗ ಆ ಲಿಕ್ವಿಡ್ನ ರಿಲೀಸ್ ಮಾಡ್ತಾ ಇತ್ತು ಟು ಎಸ್ಕೇಪ್ ಫ್ರಮ್ ದೀಸ್ ಇಂಟ್ರೂಡರ್ಸ್. ಆ ಲಿಕ್ವಿಡ್ನ ಶೇಖರಣೆ ಮಾಡಿಕೊಂಡು ಇನಿಷಿಯಲಿ ಇಂಕಾಗಿ ನಾವು ಬಳಸ್ತಾ ಇದ್ರು ಆವಾಗ. ಆಮೇಲೆ ಟಿರೇನಿಯನ್ ಪರ್ಪಲ್, ಈ ಫಿನೋಷಿಯನ್ಸೇ ಇಂಕ್ ಕಂಡುಹಿಡಿದ್ರು. ಮುಂದೆ ಈ ಡೆವಲಪ್ಮೆಂಟ್ಸ್. ನಾನು ಇದೊಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅಷ್ಟೇ. ಓಕೆನಾ? ಥ್ಯಾಂಕ್ ಯು.